ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಕೈಗೊಂಡಿರುವ ಜಾತಿ ಜನಗಣತಿಯಲ್ಲಿ ಸಮಾಜದವರು ಬೇಡ ಜಂಗಮರೆಂದೇ ಬರೆಸಬೇಕು ಎಂದು ಬಳ್ಳಾರಿಯ ಕಮ್ಮರಚೇಡು ಕಲ್ಯಾಣ ಸ್ವಾಮಿ ಸಂಸ್ಥಾನ ಮಠದ ಕಲ್ಯಾಣ ಸ್ವಾಮೀಜಿ ಮಾತನಾಡಿ ತಿಳಿಸಿದ್ದಾರೆ. ಒಳ ಮೀಸಲಾತಿ ಸಮೀಕ್ಷೆಗಾಗಿ ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿ ಕೊಟ್ಟು ಕಡ್ಡಾಯವಾಗಿ ಬೇಡ ಜಂಗಮ ಎಂದೇ ಧೈರ್ಯದಿಂದ ಬರೆಸಬೇಕು, ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು ಎಂದು ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ. ಒಳ ಮೀಸಲಾತಿಗಾಗಿ ಜಾತಿಯ ಜನಗಣತಿ ಕೈಗೊಂಡಿರುವುದು ಸ್ವಾಗತಾರ್ಹ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಕಾರಾತ್ಮಕವಾಗಿ ಸ್ಪಂದಿಸಿರುವುದು ಸಂತಸ ತಂದಿದೆ ಎಂದರು. ಆದರೆ ಇತ್ತೀಚೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು 500ರಷ್ಟಿದ್ದ ಬೇಡ ಜಂಗಮರ ಸಂಖ್ಯೆ 5 ಲಕ್ಷ ಹೇಗಾಯಿತು ಎಂದು ಪ್ರಶ್ನಿಸಿದ್ದಾರೆ. ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಭಾರತದ ಜನಸಂಖ್ಯೆ 35 ಕೋಟಿ ಇತ್ತು. ಈಗ 150 ಕೋಟಿಗೆ ಏರಿಕೆಯಾಗಿಲ್ಲವೇ? ಇದರಲ್ಲಿ ಆಶ್ಚರ್ಯಪಡುವಂತದ್ದು ಏನೂ ಇಲ್ಲ ಎಂದರು. ಮಲ್ಲಿಕಾರ್ಜುನ್ ಖರ್ಗೆ, ಎಚ್ ಆಂಜನೇಯ ಹಾಗೂ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಬೇಡ ಜಂಗಮರ ಕುರಿತು ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ. ಮಾಂಸಾಹಾರಿಗಳು ಎಂದೆಲ್ಲ ಹೇಳಿ ಅವಮಾನಿಸಿದ್ದಾರೆ. ಅಂಬೇಡ್ಕರ್ ಅವರು ಮೀಸಲಾತಿ ನೀಡಿದ್ದು ಈ ಮುಖಂಡರಿಗಷ್ಟೇ ಅಲ್ಲ, ವಿನಾಕಾರಣ ಬೇಡ ಜಂಗಮರನ್ನ ವಿರೋಧಿಸುತ್ತಿರುವುದು ಇವರ ಘನತೆಗೆ ತಕ್ಕುವುದಲ್ಲ ಎಂದು ತಿಳಿಸಿದರು. ತಾಡೋಳ ರಾಜೇಶ್ವರ ಶಿವಾಚಾರ್ಯರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಿಜಾಮನ ಕಾಲದಲ್ಲಿ ಬೇಡ ಜಂಗಮರಿಗೆ ಗದಾಗಿರಿ ಎಂದು ಕರೆಯಲಾಗ್ತಾ ಇತ್ತು. ಅಂದರೆ ಭಿಕ್ಷಾಟನೆ ಮಾಡುವುದು ಎಂದರ್ಥ. ಬೇಡುವ ಜನಾಂಗವನ್ನೇ ಬೇಡ ಜಂಗಮ ಎಂದು 1920ರಲ್ಲಿ ಸಿರಾಜುದ್ದೀನ್ ಎಂಬುವರು ತಮ್ಮ ಪುಸ್ತಕದಲ್ಲಿ ವಿವರವಾಗಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು. ಬೇಡ ಜಂಗಮರು ವೀರಶೈವ ಸಮಾಜದವರು. ಹುಟ್ಟಿನಿಂದ ಲಿಂಗದೀಕ್ಷೆ ಮಾಡಿಸುವುದು, ಮದುವೆ ಸಮಾರಂಭದಲ್ಲಿ ಮಂತ್ರ ಹೇಳುವುದು, ಪೂಜೆ ಮಾಡಿಸುವುದು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಧಿವಿಧಾನಗಳನ್ನು ಪಠಿಸುವುದು, ಕೊನೆಗೆ ಸತ್ತ ಮೇಲೆ ದಲಿತರ ಆದಿಯಾಗಿಯೂ ಕೂಡ ಎಲ್ಲರ ಹೆಣಗಳ ಶವ ಸಂಸ್ಕಾರವನ್ನ ಬೇಡ ಜಂಗಮರೇ ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಶ್ರಮಜೀವಿಗಳಾದ ಇವರುಗಳನ್ನ ಸಂವಿಧಾನದ 19ನೇ ಪಟ್ಟಿಯಲ್ಲಿ ಸೇರಿಸಿ ಮಾನ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಲಾಡ್ಗೇರಿಯ ಗಂಗಾಧರ ಶಿವಾಚಾರ್ಯರು, ಕರ್ನಾಟಕ ರಾಜ್ಯ ಜಂಗಮ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ, ಸಂಸ್ಥೆಯ ಯುವ ಘಟಕದ ಅಧ್ಯಕ್ಷ ಮಹಾಲಿಂಗ ಸ್ವಾಮಿ ಚಟ್ನಳ್ಳಿ, ರಾಯಚೂರು ಜಂಗಮ ಸಮಾಜದ ಅಧ್ಯಕ್ಷ ಎಡಗಣಯ್ಯ ಸ್ವಾಮಿ, ರಾಜ್ಕುಮಾರ್ ಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು. ವಿಷಯದಲ್ಲಿ ಬಹಳಷ್ಟು ಚರ್ಚೆಗಳು ರಾಜಕೀಯ ಲೋಕದಲ್ಲಿ ಹರಿದಾಡ್ತಾ ಇವೆ. ಒಂದು ಕಡೆ ದೇಶದಲ್ಲಿ ಜಾತಿಯ ಜನಗಣತಿ ನಡೀತಾ ಇದೆ, ಇನ್ನೊಂದು ಕಡೆ ಆ ಜಾತಿಯವರು ಯಾಕ ಈ ಜಾತಿಯವರು ಯಾಕೆ ಅನ್ನತಕ್ಕಂಥ ಪ್ರತಿಷ್ಠಿತ ರಾಜಕೀಯ ಮುತ್ಸದ್ದಿಗಳು ಹೇಳ್ತಕ್ಕಂಥದ್ದು. ಇದೆಲ್ಲ ನೋಡಿದ್ರೆ ಮತ್ತೆ ಜಾತಿ ಜನಗಣತಿಯನ್ನು ಬೇಕೇಕೆ ಮಾಡಬೇಕಾದ್ರೆ ಯಾಕೆ? ಇವೆಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನವಾಗಿ ಈ ಸಮಾಜದಲ್ಲಿ ಈ ಒಂದು ವ್ಯವಸ್ಥೆ ಉಳ್ಕೊಂಡಿದೆ. ಇರಲಿ, ಏನೇ ಇರಲಿ, ಅವ್ರು ಏನೇ ಹೇಳಬಹುದು. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದ ಭಿಕ್ಷಾವೃತ್ತಿಯನ್ನೇ ಮುಂದಿಟ್ಟುಕೊಂಡು ಸಮಾಜವನ್ನು ಕಟ್ಟತಕ್ಕಂತಹ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿರ್ತಕ್ಕಂಥ ಒಂದು ಸಮೂಹ ಯಾವುದಾದ್ರೆ ಅದು ಜಂಗಮ ವಂಶ. ಹೀಗಾಗಿ ಅಂತಹ ಒಂದು ಜಂಗಮ ವಂಶಕ್ಕೆ ಹಿಂದಿನ ಕಾಲದಲ್ಲಿ ನಿಜಾಂ ಶಾಸನದಲ್ಲಿ ಗದಾಗಿದ್ ಅನ್ನತಕ್ಕಂತಹ ಶಬ್ದದಿಂದ ಹೇಳ್ತಿದ್ರು. ಗದಾಗಿದ್ ಅಂತಂದ್ರೆ ಭಿಕ್ಷಾಟನೆಯನ್ನ ಮಾಡತಕ್ಕಂಥವರು, ಬೇಡುವವರು ಅಂತಕ್ಕಂಥ ಇದು ಬಹಳ ಹಳೆಯ ಕಾಲದ ಶಬ್ದ. ಹೀಗಾಗಿ ಅಂತಹ ಒಂದು ಶಬ್ದ ಮುಂದೆ ಬೇಡ ಅನ್ನತಕ್ಕಂಥದ್ದಾಯಿತು. ಬೇಡ ಅಂತಕ್ಕಂಥ ಬೇಡುವವರು ಅಂತ ಅರ್ಥ ಆಯಿತು. ಆದರೆ ಅದನ್ನು ಹೋಗಿ ಆ ಬೇಡ ಅನ್ನತಕ್ಕಂಥ ಶಬ್ದಕ್ಕೆ ಅನ್ಯನ್ಯ ಪರಿಭಾಷೆಗಳನ್ನು ಕೊಟ್ಟು ಅದು ಆ ಸಮೂಹ ಜಂಗಮ ಸಮೂಹಕ್ಕೆ ಹೊಂದಾಣಿಕೆ ಇಲ್ಲ, ಅದು ಇಲ್ಲ, ಇದು ಅಂತ ಹೇಳ್ತಕ್ಕಂಥದ್ದು ಇದು ಸರಿಯಾದಂಥ ಬೆಳವಣಿಗೆ ಅಲ್ಲ. ಇದೇ ರೀತಿ ಶಿರಾಜ್ ಹಸೀನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ 1920ರಲ್ಲಿ ಈ ಬೇಡರ ಬಗ್ಗೆ ಒಂದು ಲೇಖನವನ್ನು ಬರೀತಾನೆ, ಒಂದು ಪುಸ್ತಕವನ್ನು ಬರೀತಾನೆ. ಆ ಪುಸ್ತಕದಲ್ಲಿ ವ್ಯವಸ್ಥಿತವಾಗಿ ವ್ಯಾಖ್ಯಾನ ಮಾಡ್ತಾನೆ. ಜಂಗಮ ಅನ್ನತಕ್ಕಂತಹ ಶಬ್ದದನ್ನು ಕೂಡ ವ್ಯಾಖ್ಯಾನವನ್ನು ಮಾಡ್ತಾನೆ. ಜಂಗಮರು ಯಾರು? ಆ ವೀರಶೈವ ಪರಂಪರೆಯಲ್ಲಿರತಕ್ಕಂತಹ ಒಂದು ಪೂಜಾ, ಅರ್ಚ, ವಿಧಿ ವಿಧಾನದ ಜೊತೆ ಸಮಾಜಕ್ಕೆ ದೀಕ್ಷಾ, ಶಿಕ್ಷಾ ಸಂಸ್ಕಾರಗಳನ್ನು, ಶವ ಸಂಸ್ಕಾರಾದಿಗಳನ್ನು ಮಾಡಿಕೊಡ್ತಕ್ಕಂಥದ್ದು, ಕಷ್ಟ ಸುಖಗಳಲ್ಲಿ ಷೋಡಶ ಒಂದು ಸಂಸ್ಕಾರಗಳಲ್ಲಿ ಭಾಗವಹಿಸಿ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥದ್ದು ಅಂತಕ್ಕಂಥ ಶಬ್ದನ ಕೂಡ ಬಳಕೆ ಮಾಡಿದ್ದಾನೆ. ಇದೆಲ್ಲ ಒಂದು ನೋಡಿದರೆ 1949ರವರೆಗೆ ಈ ನಿಜಾಂ ಶಾಸನದಲ್ಲಿ ಯಾವ ಸಮಸ್ಯೆ ಇದ್ದಿಲ್ಲ. ಅಂದಿನ ಹಿಡಿದು ಇಂದಿನ ತನಕ ಅದು ಇತ್ತು. ಇನ್ನು ಮುಂದೆ ಬರುಬರ್ತಾ ರಾಜಕೀಯ ಹಸ್ತಕ್ಷೇಪಗಳು ಒಳಗಡೆ ಆಗಿ ಇವತ್ತೇ ಮತ್ತೆ ಆ ಬೇಡ ಜಂಗಮ ಅನ್ನತಕ್ಕಂತಹ ಜಂಗಮ ಸಮೂಹಕ್ಕೆ ಒಂದು ವ್ಯವಸ್ಥೆಗೆ ಧಕ್ಕೆ ತರತಕ್ಕಂಥದ್ದು, ಒಂದು ಶೆಡ್ಯೂಲ್ ಕಾಸ್ಟ್ ಅಂತಕ್ಕಂಥದ್ದು
ಶೆಡ್ಯೂಲ್ ಕಾಸ್ಟ್ ಅಂದರೆ ಇಂಥದ್ದೇ ಜಾತಿ ಅಂತಲ್ಲ, ಒಂದು ಆರ್ಥಿಕವಾಗಿ ಒಂದು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಎತ್ತಕ್ಕಂಥ ವ್ಯವಸ್ಥೆಗೆ ಬಂದದ್ದು. ಇದೊಂದು ಶೆಡ್ಯೂಲ್, ಒಂದು ಸಮೂಹ, ಒಂದು ವ್ಯವಸ್ಥೆಗೆ ಜೋಡಿಸ್ತಕ್ಕಂಥ ಪ್ರಕ್ರಿಯೆ. ಅದನ್ನು ಹೋಗಿ ಇವತ್ತಿನ ದಿವಸದ ಭಿನ್ನ ಭಿನ್ನ ಪರಿಭಾಷೆಯಲ್ಲಿ ನಡೀತಕ್ಕಂಥ ಸರಿಯಾದಂಥ ಬೆಳವಣಿಗೆ ಅಲ್ಲ. ಅದಕ್ಕೆ ಜಾತಿಯ ಜನಗಣತಿ ನೇರವಾಗಿ ನಡೀತಕ್ಕಂಥ ವ್ಯವಸ್ಥೆಯಲ್ಲಿ ಯಾರೂ, ಯಾವ ರಾಜಕೀಯ ಪುರುಷರು ಕೂಡ, ಯಾವ ಪಕ್ಷಗಳು ಕೂಡ ಹಸ್ತಕ್ಷೇಪ ಮಾಡಬಾರ್ದು ಅಂತಕ್ಕಂಥದ್ದು. ಮತ್ತು ನೇರವಾಗಿ ತಮ್ಮ ವ್ಯವಸ್ಥೆಗಳನ್ನು ತಾವು ನೇರವಾಗಿ ಹೇಳ್ರಿ. ಜಂಗಮರು ನಾವು ಬೇಡೋ ಜಂಗಮ ಅಂತಕ್ಕಂಥ ಬರೆಸ್ಬೋದು, ಇದು ತಪ್ಪೇನಿದೆ, ಬರೆಸ್ರಿ. ಸರ್ಟಿಫಿಕೇಟ್ ತಗೊಳ್ಬೇಕು ಬಿಡಬೇಕು ಅದು ನಿಮ್ಮ ವೈಯಕ್ತಿಕ ಸಂಬಂಧ. ಯಾವಾಗ ಜಾತಿ ಜನಗಣತಿ ಬಂದಿದೆ ಅಂತಂದಾಗ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಎಷ್ಟೋ ಜಾತಿಗಳು ಇಲ್ಲಿನ ತನಕ ಗುರುತಿಸಿಲ್ಲ. ಹೆಳವ ಜನಾಂಗ ಇದೆ, ಕೊರವ ಜನಾಂಗ ಇದೆ, ಅವರು ಒಂದು ಊರಲ್ಲಿ ಇರುವುದಿಲ್ಲ, ಅವರು ಪ್ರತಿ ದಿವಸ ಗಿಸಡಿ ಜನಾಂಗ ಇದೆ. ಇವ್ರು ಪಾಪ ಅವ್ರಿಗೆ ಇಲ್ಲಿನ ತನಕ ಗುರುತಿಸಿನ ಯಾವ ಸರ್ಟಿಫಿಕೇಟೇ ಕೊಟ್ಟಿಲ್ಲ, ಅವರಿಗೆ ಸರ್ಟಿಫಿಕೇಟ್ ಬದುಕೇ ಕೊಟ್ಟಿಲ್ಲ ಅವ್ರಿಗೆ. ಆದರೆ ಅವರ ಕಷ್ಟ ನೋವು ಬದುಕಿನ ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಂಡಿದ್ರೆ ಬಹಳ ದೂರ ಹೋಗುತ್ತೆ. ಹೀಗಾಗಿ ಅಂಥದ್ರಲ್ಲಿ ಈ ಜನಾಂಗ ಕೂಡ ಕಾಲಿಗೆ ಜಂಗ ಕಟ್ಟಿಕೊಂಡು ಒಂದು ಕಾಲಜ್ಞಾನವನ್ನು ಹೇಳ್ತಕ್ಕಂಥ ಒಂದು ಸಮೂಹ, ಇನ್ನೊಂದು ನಂದಿಯನ್ನು ಹಿಡ್ಕೊಂಡು ಬೇಡತಕ್ಕಂಥ ಇನ್ನೊಂದು ಜನಾಂಗ, ಭಿನ್ನ ಭಿನ್ನ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂಥ ಈ ಸಮೂಹ ತನ್ನದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಬೆಳೆದುಕೊಂಡು ಹೋಗ್ತಾ ಇದೆ. ಹೀಗಾಗಿ ಕೆಲವೊಬ್ಬರು ಪೂಜೆ ಅರ್ಚನೆಗಳನ್ನು ನಿರ್ವಹಿಸ್ಕೊಂಡು ಹೋಗಿದ್ರೆ ಎಲ್ಲರೂ ಕೂಡ ಸಂಪನ್ನರಿದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲಲ್ಲ. ಹೀಗಾಗಿ ಇಲ್ಲೂ ಕಷ್ಟಗಳಿವೆ, ಇಲ್ಲೂ ನೋವುಗಳಿವೆ, ಇಲ್ಲೂ ಸಮಸ್ಯೆಗಳಿವೆ. ಅವೆಲ್ಲವನ್ನು ತಮ್ಮ ಈ ಜಾತಿಯ ಜನಗಣತಿ ಅಂತಕ್ಕಂಥದ್ದನ್ನು ಆರಂಭ ಮಾಡಿದ್ರೆ ತಮ್ಮ ನಿಜವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು, ಕುಲ ಉದ್ಯೋಗಗಳನ್ನು ಬಲಿಸಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಈ ವ್ಯವಸ್ಥೆಗೆ ಸ್ವಲ್ಪ ಅಲ್ಲಿ ಇಲ್ಲಿ ರಾಜಕೀಯ ಒತ್ತಡಗಳು, ವ್ಯವಸ್ಥೆಗಳು ಇದರ ಮೇಲ್ಗಡೆ ಹೇರಿದಾಗ ಇದನ್ನು ಸರಿಯಾಗಿ ಸದೆಬಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ನಿಲ್ಲಿಸಬೇಕು. ಈ ರೀತಿ ಅನಾವಶ್ಯಕವಾಗಿ ಮಾತನಾಡೋದು ಅವಶ್ಯಕತೆ ಇಲ್ಲ ಅಂತಕ್ಕಂಥದಕ್ಕೆ ಇದೊಂದು ಪ್ರೆಸ್ ಮೀಟನ್ನು ಬೀದರ್ನಲ್ಲಿ ನಮ್ಮ ಜಂಗಮ ಸಮುದಾಯದ ಎಲ್ಲ ಬಾಂಧವರು ಇದನ್ನು ನೆರವೇರಿಸಿದರು. ಮತ್ತು ಇದಕ್ಕಾಗಿ ನಮ್ಮ ಹಿರಿಯ ಅನುಭಾವಿಗಳು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರ ಪ್ರಶ್ನೆ, ಈ ಬೇಡ ಜಂಗಮ ಅನ್ನತಕ್ಕಂಥದ್ದು ಇದು ಹೊಸದಾಗಿ ಜನ ಸೇರಿಸ್ಕೊಳ್ತಾ ಇದ್ದಾರೆ, ಭಾಳ ಸಂಖ್ಯೆಯಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು. ಮೊದಲು ಇದ್ರಲ್ಲ, ಮೊದಲು ಸರ್ಟಿಫಿಕೇಟ್ ಅದು 500 ರವ, 400 ರವ, 100 ರವ, ಎಷ್ಟರವ ಅವ. ಆದರೆ ರಾಜಕೀಯ ಒತ್ತಡಗಳು, ದಬಾವ್, ಅಧಿಕಾರಶಾಹಿ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ. ಆ ಅಧಿಕಾರಶಾಹಿ ದಬಾವ್ನಲ್ಲಿ ಇನ್ನುಳಿದ ಜನರಿಗೆ ಸರ್ಟಿಫಿಕೇಟ್ ಸಿಗಲಾರ್ದಂಗೆ ಮಾಡಿದವರು ಯಾರು? ಇದರ ಬಗ್ಗೆ ಚಿಂತನೆ ಮಾಡಬೇಕಲ್ಲ. ಇವತ್ತು ಮುಕ್ತವಾಗಿ ಸರ್ಕಾರ ಕೇಳ್ತಾ ಇದೆ, ನೀವೇನಿದ್ರಿ, ಏನು ಬೇಕಾಗಿದೆ, ನಿಮ್ಮ ಜಾತಿ ಏನೋ, ನಿಮ್ಮ ಕುಲ ಆಚಾರಗಳೇನೋ, ನಿಮ್ಮ ವ್ಯವಸ್ಥೆ ಏನೋ ಅಂತ ಕೇಳ್ತಾ ಇದೆ. ಕೇಳಿದ ಮಾತಿಗೆ, ಬರಿಸಿದ ಮಾತ್ರಕ್ಕೆ ಮಾತ್ರ ಇವರು ಸರ್ಟಿಫಿಕೇಟ್ ಕೊಡ್ತಾರಾ? ಹಂಗೇನಾದರೂ ಸಿಗುತ್ತದ? ಇದು ಮತ್ತೆ ಸಂಘರ್ಷದ ಬದುಕೆ. ಮತ್ತೆ ಕೋರ್ಟ್ ಹೋಗಬೇಕು, ಕಚೇರಿ ಹೋಗಬೇಕು, ಮತ್ತೆ ವ್ಯವಸ್ಥೆಗಳು ಹೋಗಬೇಕು. ಅಂದ್ರೆ ಪೂರ್ವದಲ್ಲೇ ಹೇಳಿದ ನಂತರ ಬರಿಬಾರ್ದು ಅಂತ ಅರ್ಥ ಇದೆ. ಅವ್ರು ಹೇಳ್ತಕ್ಕಂಥದ್ದು ಇದು ಬರ್ಕೊಳ್ಳಿಕ್ಕೆ ಹೋಗಬೇಡ್ರಿ ಅಂತ ಅರ್ಥ. ಇದು ಸರಿಯಾದಂಥ ಬೆಳವಣಿಗೆ ಅಲ್ಲ. ಎಷ್ಟೋ ವ್ಯವಸ್ಥೆಗಳಿಗೆಲ್ಲ ನ್ಯಾಯ ಸಿಕ್ಕಿಲ್ಲ ನಮ್ಮ ದೇಶದಲ್ಲಿ. ಸರಿ, ಜಾತಿ ಜನಗಣತಿ ವ್ಯವಸ್ಥೆಗಳ ಬಗ್ಗೆ ಇಷ್ಟೆಲ್ಲ ಮಾತಾಡಬೇಕಾಗಿದ್ರೆ ಬಡವರ ಬಗ್ಗೆ ವ್ಯಾಖ್ಯಾನ ಇಲ್ಲಿನ ತನಕ ನಮ್ಮ ದೇಶದಲ್ಲಿ ಆಗಿಲ್ಲ. ಯಾರು ಬಡವರು ಅನ್ನತಕ್ಕಂಥದ್ದಕ್ಕೆ ವ್ಯಾಖ್ಯಾನ ಇಲ್ಲ. ನಾನು ಪ್ರತಿಷ್ಠಿತ ಒಬ್ಬ ವ್ಯಕ್ತಿಗಳಿಗೆ ಕೇಳಿದ್ರೆ, ನಾನು ಅಧಿಕಾರಿ ಬಡವಂತ ಯಾರಿಗೆ ನೀವು ಅಂತೀರಿ? ಅದರ ಬಗ್ಗೆನೇ ಈ ದೇಶದಲ್ಲಿ ವ್ಯಾಖ್ಯಾನ ಇಲ್ಲ. ಅಂದಮೇಲೆ ಇವತ್ತು ಯಾವ ಸರ್ವೆ ಯಾವ ರೀತಿ ನಡೆದದ, ಇದು ಹುಚ್ಚರಾಟ ಇದ್ದಂಗೆ. ಈ ವ್ಯವಸ್ಥೆಗಳು ನೋಡಿದರೆ ಎಲ್ಲಿಂದೇನೋ ನಡೆದವು. ಆದರೆ ಇದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಮಾತನಾಡಿದ್ರೆ ಏನು ಅರ್ಥಪೂರ್ಣವಾಗುವುದಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಾಗ 500 ಜನ ಇದ್ದರು, 5 ಲಕ್ಷ ಹೆಂಗಾದ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರಕ್ಕೆ. 5 ಜನ ಇದ್ದರು, 5 ಲಕ್ಷ ಜನ ಆಗಿದ್ದು ಬೇಡ ಜಂಗಮನ ಬರ್ಕೊಂಡಿದ್ದಾರೆ, ಆಗ್ತಾರೆ. ಹುಟ್ಟಿದವ್ರು ಬೆಳೆದ್ಬೇಕಲ್ಲ, ಅದೆಲ್ಲ ಪೂಜ್ಯರು ಹೇಳ್ತಾರೆ. ಮುಂದಿನ ವ್ಯವಸ್ಥೆಗಳು. ನಮ್ಮ ಹೆಸರು ಕಲ್ಯಾಣ ಸ್ವಾಮೀಜಿಯವರು. ಮಠ ಬಂದು ಬಳ್ಳಾರಿ ಜಿಲ್ಲೆ ಕಲ್ಯಾಣ ಸ್ವಾಮಿ ಮಠ. ನಾವು ಈ ಬೇಡ ಜಂಗಮ ಸಂಘಟನೆಯ ಗೌರವಾಧ್ಯಕ್ಷರಾಗಿ 297 ದಿನ ಈ ಬೇಡ ಜಂಗಮರು ಮತ್ತು 99 ಪರಿಶಿಷ್ಟ ಜಾತಿಯವರಿಗೆ ಸರಳೀಕರಣವಾಗಿ ಇವತ್ತಿಗೂ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಅದಕ್ಕೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಅಂಥೇಳಿ
ನಾವು ಮತ್ತು ಉತ್ತರ ಕರ್ನಾಟಕಕ್ಕೆ ಹೈಕೋರ್ಟ್ ತಂದುಕೊಟ್ಟಿರ್ತಕ್ಕಂಥ ಬಿ ಡಿ ಹಿರೇಮಠರು ಹೋರಾಟವನ್ನು 297 ದಿನ ಮಾಡಿದ್ದೀವಿ. ಬಹುಶಃ ಫ್ರೀಡಮ್ ಪಾರ್ಕ್ನಲ್ಲಿ ಇಷ್ಟು ದೀರ್ಘವಾಗಿ ನನಗೆ ತಿಳಿದಂತೆ ಯಾರೂ ಮಾಡಿಲ್ಲ. ವಾಲ್ಮೀಕಿ ಸಮಾಜದ ಗುರುಗಳು ಮಾಡಿದರು. ಅವರು 252 ದಿನ 57 ದಿನ ಕೂತ್ಕೊಂಡಿದ್ದರು. ಆದರೆ ನಾವು 297 ದಿನ ಕೂತ್ಕೊಂಡ್ರೂ ಸರ್ಕಾರ ನಮಗೆ ನ್ಯಾಯ ಕೊಡಿಸಲಿಲ್ಲ. ಇವತ್ತು ಬೀದರ್ ಜಿಲ್ಲೆಗೆ ನಾವು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಅವಶ್ಯಕತೆ ಇರಲಿಲ್ಲ. ನಮಗೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತು ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು, ಮಾಜಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯವರು, ಇವರೆಲ್ಲರೂ ಕೂಡ ಅಸಂಬದ್ಧವಾದ ಹೇಳಿಕೆಗಳು ಕೊಟ್ಟಿರೋದಕ್ಕಾಗಿ ನಾವು ಇವತ್ತು ಬೀದರ್ ಜಿಲ್ಲೆಗೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಿದ್ದೀವಿ. ನೀವೆಲ್ಲರೂ ಕೂಡ ಮೀಡಿಯಾದವರು ಏನು ಮಾತಾಡಿದ್ರು ಇವರು 3 ಜನ ಅನ್ನೋದು ನಿಮಗೇನು ಹೇಳಬೇಕಾಗಿಲ್ಲ. ಆದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸರ್ಕಾರದ 2 ವರ್ಷದ ಸಾಧನೆ ವೇದಿಕೆಯ ಮೇಲೆ ಸರ್ಕಾರದ ಸಾಧನೆ ಹೇಳೋದು ಬಿಟ್ಬಿಟ್ಟು ಒಂದು ಎಲ್ಲ ರೀತಿಯಿಂದ ಹಿಂದುಳಿದಿರ್ತಕ್ಕಂಥ ಸಮಾಜ, ಬೇಡ ಜಂಗಮ ಸಮಾಜ, ಇದರ ಮೇಲೆ ಅವರು ಭಾಳ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸುವ ಮಾತನ್ನು ಆಡ್ತಾರೆ. ಬೇಡ ಜಂಗಮ ಲಿಂಗಾಯತ ಧರ್ಮದವರು ಅಲ್ಲ, ಲಿಂಗಾಯತರು ಬಡವರಿದ್ದರೆ ಅವ್ರಿಗೆ ಸಹಾಯ ಮಾಡೋಣ ಅಂತಕ್ಕಂಥ ಈ ಮಾತುಗಳು. ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನೂ ಕೂಡ ಕೂಗ್ತಾರೆ. ಸಿದ್ದರಾಮಯ್ಯರು ಇರಲ್ಲ, ಡಿ ಕೆ ಶಿವಕುಮಾರ್ ಬಂದು ಕಿವಿಗೊಟ್ಟು ಕೇಳಿ ಹೋಗ್ತಾರೆ. ಅದಕ್ಕೆ ಯಾರೂ ಕೂಡ ಉತ್ತರನೂ ಕೊಡೋದಿಲ್ಲ. ಅದಕ್ಕೆ ನಾವು ಖರ್ಗೆ ಅವ್ರ ಬಗ್ಗೆ ಅತ್ಯಂತ ಅಭಿಮಾನ. ಒಂದು ದೊಡ್ಡ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದವರು ಅಂತಕ್ಕಂಥದ್ದು ಅಭಿಮಾನ. ಆದರೆ ಇಷ್ಟು ಹಿರಿಯ ಮುತ್ಸದಿ, ಯಾರ ಬಗ್ಗೆ ರಾಗ ದ್ವೇಷ ಇರಲಾರ್ದಂಥ ವ್ಯಕ್ತಿ ಬೇಡ ಜಂಗಮರ ಬಗ್ಗೆ ಇಷ್ಟು ಖಾರವಾಗಿ ಏರು ಧ್ವನಿಯಲ್ಲಿ ಮಾತನಾಡಿದ್ದು ಅವರು ವ್ಯಕ್ತಿತ್ವಕ್ಕೆ ಅವರೇ ಅಗೌರವ ತಂದುಕೊಟ್ರು ಅಂತ ಅನಿಸುತ್ತೆ. ಅವರೆಲ್ಲ ಕಿರಿಯ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗೋರು. ಅವರೇ ಈ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ, ಒಂದು ಸರ್ಕಾರಿ ಸಭೆಯಲ್ಲಿ ಸಂವಿಧಾನದಲ್ಲಿ ಏನು 101 ಪರಿಶಿಷ್ಟ ಜಾತಿಯಲ್ಲಿ 19ನೇವರು ನಾವು ಬೇಡ ಜಂಗಮರದೀವಿ, ನೀವು ಅದನ್ನು ಓದ್ಕೊಳ್ಳಾರ್ದೇ ಸೇರಿಸ್ಬೇಡ್ರಿ ಅಂತೀರಿ ಅಂದರೆ ಆಲ್ರೆಡಿ ಪುಣ್ಯಾತ್ಮ ನಮ್ಮ BR ಅಂಬೇಡ್ಕರ್ ಅವರು ಸೇರಿಸಿಬಿಟ್ಟಿದ್ದಾರೆ. ಸೇರಿಸಿದ್ದನ್ನು ನಮಗೆ ಕೊಡೋಕ್ಕೆ ಇವತ್ತಿಗೂ ಕೂಡ ತಯಾರಿಲ್ಲ. ಇದು 70 ವರ್ಷದಿಂದನೂ ಹೋರಾಟ. ಇದು ಆವಾಗ ಪೇಪರ್ನ ಬರ್ತಾನೆ ಇರ್ತೈತಿ. ಇದೇನು ಹೊಸದಲ್ಲಿದು, ಇದು ಹಳೇದೇ. ಇದಕ್ಕೆ ಇತಿಶ್ರೀ ಹಾಡಲಿಕ್ಕೆ ನಮ್ಮ ಬೇಡ ಜಂಗಮರಲ್ಲಿ ಬಲಿಷ್ಠವಾದ ರಾಜಕಾರಣಿಗಳು ಆಗಬಾರ್ದು ಅಂತಲೇ ಈ ಥರದ ಧ್ವನಿಗಳು ಬರ್ತಾ ಇದ್ದಾವೆ. ನಾವೇನು ಖರ್ಗೆ ಅವರಿಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಸರ್ಕಾರಿ ಸಭೆಯಲ್ಲಿ, ಸಾರ್ವಜನಿಕ ಸಭೆಯಲ್ಲಿ ಈ ಥರ ಮಾತಾಡಿದ್ದು ನಮ್ಮ ಬೇಡ ಜಂಗಮರ ಸತ್ಯ ಮತ್ತು ಪ್ರಾಮಾಣಿಕ ಮತ್ತು ಸಂವಿಧಾನಿಕ ದಾಖಲೆಗಳು ನಿಮ್ಮ ಮೂಲಕ ಮತ್ತೆ ನಾವು ಬಿಡುಗಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾವು ಖರ್ಗೆ ಅವರಿಗೆ ಧನ್ಯವಾದ ಹೇಳ್ತೀವಿ, ಆಗಲಿ ವಿರೋಧ ವ್ಯಕ್ತಪಡಿಸೋದಿಲ್ಲ ಅಂತಕ್ಕಂಥದ್ದು. ಆಮೇಲೆ ಮೊನ್ನೆ ನಮ್ಮ ಹಿಂದಿನ ಸಮಾಜ ಕಲ್ಯಾಣ ಸಚಿವರು ಇವರೆಲ್ಲ ಹ್ಯಾಂಗೆ ಸಚಿವರಾಗ್ತಾರೋ ಏನೋ, ಬೇಡ ಜಂಗಮರು ಯಾರು, ಎಂತ, ಎಲ್ಲಿ ಹುಟ್ಟಿತು, ಎಲ್ಲಾಯಿತು, ಈಗ ಸದ್ಯ ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ಬಹುಶಃ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮೂಟೆ ಅದಾವೆ. ರಾಜ್ಯದ ಪ್ರತಿಯೊಬ್ಬ ಶಾಸಕರು ಈ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಅಂತಕ್ಕಂಥ ಪ್ರತಿಯೊಬ್ಬ MLAಗಳ ಲೆಟರ್ಗಳು ಇಷ್ಟು ದಪ್ಪ ಇದ್ದಾವೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಆಂಜನೇಯ ಅವರೇ ಹೋಗಿ ನೋಡ್ರಿ, ನೀವು ಮಾಜಿ ಸಚಿವರು,
ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ, ಹೋಗಿ ನೋಡಿಕೊಂಡು ಮಾತಾಡ್ರಿ. ಮಣಿವಣ್ಣ ಅಂತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವರಿಗೆಲ್ಲ ಹೋಗಿ ನೋಡ್ಕೊಡ್ರಿ. ನಾವು ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ಸ್ವಾಮೀಜಿಯವರು ತಿಳ್ಕೊಂಡಿದ್ದೀವಿ. ನೀವು ಒಂದು ಇಲಾಖೆ ಮಂತ್ರಿಗಳಾಗಿ ಜಂಗಮ ಸಮಾಜ ಬೇಡ ಜಂಗಮ ಅನ್ನೋದು ನಶಿಸಿ ಹೋಗಿದೆ ಅಂತ ನೀವು ಹೇಳ್ತೀರಲ್ಲ, ನೀವು ಇಲ್ಲಿ ನಶಿಸಿ ಹೋಗಿದೆ ಅಂತ ನೀವು ಹೇಳ್ತೀರಿ. ನಿಮ್ಮ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು 500 ಇದ್ದವರು 5 ಲಕ್ಷ ಆಗ್ಯಾರಂತ ಅವರು ಹೇಳ್ತಾ ಇದ್ದಾರೆ. ನೀವು ನಶಿಸಿ ಹೋಗಿದೆ ಅಂತ ನೀವು ಅಂತೀರಿ. ನಿಮ್ಮಲ್ಲೇ ದ್ವಂದ್ವ ಭಾವನೆಗಳಿದಾವೆ. ಅದಕ್ಕೆ ನೀವು 3 ಜನ ದಯವಿಟ್ಟು ಸಂವಿಧಾನ ಓದ್ಕೊಡ್ರಿ. ಆಮೇಲೆ ಅಸ್ಪೃಶ್ಯರು ಅಂತ ಬಂದ್ಬಿಡ್ತಾರೆ. ಆಮೇಲೆ ಬೇಡ ಜಂಗಮರು ಹಂದಿ ತಿನ್ನೋರು ಅಂತಾರೆ. ಇವೆಲ್ಲ ಮಾತುಗಳು ಒಬ್ಬ ಜನಪ್ರತಿನಿಧಿಗಳ ಬಾಯಲ್ಲಿ ಬರಬಾರ್ದು. ಇವೆಲ್ಲವೂ ಹೊಡೆದಾಕಿದ್ದಾರೆ. ನಾವು ಬೇಡ ಜಂಗಮರು ಏನ್ರಿ ಜನ ಹಿಂಗೆ ಅಂತಿದ್ದಾರೆ ಅಂತ ಕೋರ್ಟಿಗೆ ಹೋದರೆ ಕೋರ್ಟ್ ಅವೆಲ್ಲ ಅನ್ನಬಾರ್ದು ಅಂತೇಳಿ ಹೊರಡಾಕಿರ್ತಕ್ಕಂಥದ್ದಿದೆ. ಇದು ನಿಮಗೆಲ್ಲ ಮಾಧ್ಯಮದವರಿಗೂ ತಿಳಿಬೇಕು. ಯಾಕೆ ಪಾಪ ನೀವು ಅವ್ರು ಹೇಳಿದ್ದು ಕೇಳ್ತೀವಿ, ನಿಮಗೆ ಗೊತ್ತಿರಲ್ಲ. ನಿಮಗೆ 108 ವಿಚಾರಗಳು ಹೋಗೋದು ಕೇಳೋದು ಜನರಿಗೆ ಹೇಳೋದು ಅಷ್ಟೇ. ಆದರೆ ನಾವು ದಾಖಲೆ ಇಟ್ಕೊಂಡು ಪ್ರೆಸ್ ಮೀಟಿಗೆ ಬಂದೀವಿ. ಅವ್ರು ಏನೂ ಇಲ್ಲದೇ ಏನೆಲ್ಲ ಮಾತುಗಳು ಆಡಿದ್ದಾರೆ. ಅವ್ರು ಯಾಕೆ ಮಾತಾಡ್ತಾರೆ ಅಂದ್ರೆ, ಈ ಬೇಡ ಜಂಗಮರು ಸರ್ಟಿಫಿಕೇಟ್ ತಂಟೆಗೆ ಹೋಗಬಾರ್ದು. ನಾನು ಇನ್ನೊಂದು ಮಾತು ಹೇಳಬೇಕಾಗುತ್ತೆ. ಸಿದ್ದರಾಮಯ್ಯ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಯಾಕೆ ಧನ್ಯವಾದ ಹೇಳ್ತೀವಿ ಅಂದ್ರೆ, ಆ ಮನುಷ್ಯ ಸ್ವಲ್ಪ ಬಸವ ತತ್ವದ ಅಡಿಯಲ್ಲಿ, ಬಸವಣ್ಣನವರ ಚಿಂತನೆಯ ಅಡಿಯಲ್ಲಿ ಕುಲ ಜಾತಿ ಭೇದ ಮಾಡದೇ ಸರ್ವರಿಗೂ ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪರಿಶಿಷ್ಟ ಜಾತಿಯವರಿಗೆ ಈ ಒಳಪಂಗಡ ಮೀಸಲಾತಿಯನ್ನು ಈ ಸಮೀಕ್ಷೆ ಮಾಡಲಿಕ್ಕೇನು ಅವಕಾಶ ಮಾಡಿಕೊಟ್ರಲ್ಲ, ಅವರಿಗೆ ನಾನು ನಮ್ಮ ಬೇಡ ಜಂಗಮ ಒಕ್ಕೂಟದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಹೇಳ್ತೀನಿ. H.C. ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು, ಅವರು ನಮ್ಮ ಫೈಲೆಲ್ಲ ನೋಡಿ ಅವರೆಲ್ಲ ಸೈನ್ ಮಾಡಿಟ್ಟಿದ್ದಾರೆ. ಅವ್ರು ಇವತ್ತಿಗೂ ಕೂಡ ಈ ವಿಚಾರ ಎಲ್ಲಿ ಕೂಡ ಮಾತನಾಡಿಲ್ಲ. ಖರ್ಗೆ ಅವರು ಮಾತಾಡಿದಂಗೆ, ಆಂಜನೇಯವರು ಮಾತಾಡಿದಂಗೆ, ಮುನಿಯಪ್ಪನವ್ರು ಮಾತಾಡಿದಂಗೆ, ಮಾದೇವಪ್ಪನವರಾಗಲಿ ಸಿದ್ದರಾಮಯ್ಯನವರಾಗಲಿ ಎಲ್ಲಿ ಮಾತನಾಡಿಲ್ಲ. ಹಾಗೆ ಏನು ನಮ್ಮ ಏಕಪೀಠ ಸದಸ್ಯರಾಗಿರ್ತಕ್ಕಂಥ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನರು ಅವರು ಕೂಡ ಮೌಖಿಕವಾಗಿ ಮತ್ತು ಅವರ ಆದೇಶದ ಮೂಲಕವಾಗಿ ಬೇಡ ಜಂಗಮರು ಅವರು ಯಾರ ಜಾತಿ ಅವರು ಸ್ವತಂತ್ರವಾಗಿ ಹೇಳ್ಕೊಳಕ್ಕೆ ಬಿಡ್ರಿ, ಅಧಿಕಾರಿಗಳು ಮತ್ತು ಈಗ ಸಮೀಕ್ಷೆ ಮಾಡಲಿಕ್ಕೆ ಹೋದವರು ನೀವು ಯಾವುದೇ ತೊಂದರೆಗಳು ಕೊಡಬೇಡ್ರಿ, ಅವ್ರು ಏನು ಹೇಳ್ತಾರ ಅದನ್ನು ಬರ್ಕೊಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವರೆಲ್ಲರೂ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಬಲವಂತವಾಗಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಇದು ಯಾರೂ ಕೂಡ ಮಾಡಬಾರ್ದು. ಹಾಗೆ ಮಾಡ್ತಕ್ಕಂಥವ್ರಿಗೆ ನೀವು ಹೆದರಿಸ್ಬೇಕೇ ವಿನಃ ಸುಮ್ಮನೆ ಹೆದರ್ಸ್ಕೋಬೇಡ್ರಿ. ಜೈಲಿಗೆ ಹಾಕ್ತೀವಿ, ಅದಕ್ಕೆ ಹಾಕ್ತೀವಿ, ಹೀಗೆಲ್ಲ ಯಾಕೆ ಹೇಳ್ತೀರಿ ನಿಮ್ಗೆ ಅದಕ್ಕೊಂದು ಬೇರೆ ಇಲಾಖೆನೇ ಇದೆ, ತನಿಖಾ ಇಲಾಖೆ ಇದೆ. ಖರ್ಗೆ ಅವರೇ ತನಿಖಾ ಇಲಾಖೆಗೆ ಪತ್ರ ಬರೀರಿ, ಅವರೇ ಇವನು ಬೇಡ ಜಂಗಮ ಹೌದೋ ಅಲ್ಲ ಅಂತೇಳಿ ತನಿಖೆ ಮಾಡಲಿ. ಇಂಥ ಪ್ರಶ್ನೆಗಳು ಇವತ್ತಲ್ಲ, ಸರ್ಕಾರದ ಮುಂದೆ 1988ರಲ್ಲೇ ಸರ್ಕಾರಕ್ಕೆ ಇದು ತಲೆನೋವಾಗುತ್ತೆ. ಇದು ವ್ಯಕ್ತಿಗಳಿಗಲ್ಲ. ಅವಾಗ ಸರ್ಕಾರ ಒಂದು ತನಿಖಾ ಕೇಂದ್ರ ಅಂತಿರ್ತೈತೆ, ಕುಲಶಾಸ್ತ್ರ ಅಧ್ಯಯನ. ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅವರಿಗೆ ಇಡೀ ಕರ್ನಾಟಕ ಸಂಚಾರ ಮಾಡ್ಕೊಂಡು ಬಂದು ಬೇಡ ಜಂಗಮರು ಯಾರು, ನೀವು ಕುಲಶಾಸ್ತ್ರ ಅಧ್ಯಯನ ಮಾಡ್ಕೊಂಡು ಬರ್ರಿ ಅಂದಾಗ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅವರು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡ್ಕೊಂಡು ಬರ್ತಾರೆ. ಇವರೇನು ಹೇಳ್ತಾ ಇದ್ದಾರೆ, ವೀರಶೈವ ಲಿಂಗಾಯತ ಪಂಥದಲ್ಲಿ ಬರ್ತಕ್ಕಂಥ ಜಂಗಮರು ಬೇಡ ಜಂಗಮರಲ್ಲ. ಕುಲಶಾಸ್ತ್ರ ಅಧ್ಯಯನದ ವರದಿ ಹೇಳ್ತೈತಿ, ಪಂಚಪೀಠಗಳ ಅನುಯಾಯಿಗಳಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಜಂಗಮರೇ ಬೇಡ ಜಂಗಮರು ಅಂಥೇಳಿ ಇವತ್ತು ಕುಲಶಾಸ್ತ್ರ ಅಧ್ಯಯನದ ನಿಮಗೆ ವರದಿಯನ್ನು ತೋರಿಸ್ತೀವಿ. ಅಯ್ಯ ಅಂತಾರೆ, ಸ್ವಾಮಿಗಳು ಅಂತಾರೆ, ಐನೋರು ಅಂತಾರೆ, ಹಿರೇಮಠರು ಅಂತಾರೆ. ಇವೆಲ್ಲ ಅವರ ಕುಲಶಾಸ್ತ್ರ ಅಧ್ಯಯನದಲ್ಲಿ ಆದೇಶದಲ್ಲಿ ಬರೆದಿದ್ದಾರೆ. ಇವೆಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಗಮನಕ್ಕೆ ಹೋಗಿದ್ದಾವೆ. ಇವತ್ತಿಗೂ ಕೂಡ
ಮೊನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು, ರಾಯಚೂರು ಜಿಲ್ಲಾಧಿಕಾರಿಗಳು, ಕುಲಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥ ಡಾಕ್ಟ್ರು ಸೂರ್ಯನಾಥ್ ಕಾಮತ್ ಅವರ ವರದಿ ಪ್ರಕಾರ ಆಧರಿಸಿ ಇವರಿಗೆ ಜಾತಿ ಪ್ರಮಾಣ ಪತ್ರ ಕೊಡ್ರಿ ಅಂತ ಹೇಳಿದ್ದಾರೆ. ಮೊನ್ನೆ 25/5/2025 ಆದೇಶಗಳಿದ್ದಾವೆ. ಇವೆಲ್ಲ ನಿಮ್ಮ ಸರ್ಕಾರಿ ಅಧಿಕಾರಿಗಳಿಂದ ಇಷ್ಟೆಲ್ಲ ಒಳ್ಳೆಯ ಪ್ರಾಮಾಣಿಕ ಕೆಲಸ ನಡೀತಿದ್ರು ಸಹಿತ ಆ ಅಧಿಕಾರಿಗಳಿಗೆಲ್ಲ ನೀವು ಧಮಕಿ ಹಾಕೋಕ್ಕೆ ಈ ಥರ ಮಾಡ್ತಾಯಿದ್ದೀರಾ? ನಿಮ್ಮ ಸಂವಿಧಾನ ವಿರೋಧಿಗಳಲ್ಲ ನೀವು? ಯಾಕೆ ಹೀಗೆ ಮಾಡ್ತಾಯಿದ್ದೀರಿ? ನಿಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ನೋಡಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವರು ಸಂಸ್ಕಾರವಂತರಾಗಲಿ, ಶಿಕ್ಷಣವಂತರಾಗಲಿ, ಸಮಾಜದಲ್ಲಿ ಗೌರವಿತವಾಗಿ ಬದುಕಿ ಬಾಳಲಿ ಅಂಥೇಳಿ 10 ವರ್ಷ ಮೀಸಲಾತಿ ಕೊಟ್ಟರು. ಆ 10 ವರ್ಷ ಮೀಸಲಾತಿ ನೀವು 60 ವರ್ಷಗಟ್ಟಲೆ ಮುಂದುವರ್ಸ್ಕೊತ ಬಂದ್ರಿ. ಆದರೆ ನೀವು ಬಾಯಿ ಬಿಟ್ಟರೆ ಅಂಬೇಡ್ಕರ್ ಅವರ ಏನು ಸಂಕಲ್ಪ ಇತ್ತು ಅದು ಇವತ್ತಿಗೂ ನೆರವೇರಿಲ್ಲ ಅಂತ ನಿರಾಶೆ ಆಗ್ತೈತೆ ನಮಗೆ. ಖರ್ಗೆ ಅವ್ರ ಬಗ್ಗೆ ಎಷ್ಟು ಗೌರವ ಅಭಿಮಾನ. ಸಾರ್ವಜನಿಕ ಸಭೆಯಲ್ಲಿ ನಾನು ಇದನ್ನು ಮಾತಾಡಬೇಕು ಆಡಬಾರ್ದು? ಹೌದು, ನೀವು ಮಾತಾಡೋದಕ್ಕೆ ಏನಾದರೂ ಆಧಾರ ಇದೆಯಾ? ಸೇರಿಸ್ಬೇಡ್ರಿ ಅಂತ ಹೇಳ್ತೀರಲ್ಲ ನೀವು. ಸಂವಿಧಾನ ರಚನೆ ಮಾಡೋರ ನೀವು? ತೆಗೀರಿ ಅಂತ ಹೇಳ್ತೀರಲ್ಲ. ಇವತ್ತು ನಾನು ಹೇಳಿದ್ರು ತೆಗಿಯಲ್ಲ, ನಾನು ಹೇಳಿದ್ರು ಸೇರಿಸೋದಿಲ್ಲ, ನೀವು ಹೇಳಿದ್ರು ಸೇರಿಸೋದಿಲ್ಲ, ನೀವು ಹೇಳಿದ್ರು ತೆಗೆದಿಲ್ಲ. ಸಂವಿಧಾನದ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಕೆಲಸ ಕಾರ್ಯ ಇರ್ತೈತಿ. ನೀವು ಎಷ್ಟೇ ಉನ್ನತ ಮಟ್ಟದಲ್ಲಿ ಸ್ಥಾನದಲ್ಲಿದ್ದರೂ ಕೂಡ ಸಂವಿಧಾನಕ್ಕೆ ಗೌರವ ಕೊಡೋದನ್ನು ನೀವೆಲ್ಲರೂ ಕೂಡ ಕಲಿಬೇಕು. ಅದಕ್ಕೆ ಈ ರೀತಿಯಾಗಿ ನಮ್ಮ ಬೇಡ ಜಂಗಮರು ಏನು ಇವತ್ತು ಸಮೀಕ್ಷೆಗೆ ಬರ್ತಕ್ಕಂಥ ಜನರು ಅವರಿಗೆಲ್ಲ ಕೆಲವು ಮೌಖಿಕವಾಗಿ ಆದೇಶ ಮಾಡಿದ್ದಾರೆ. ಬೆಂಗಳೂರು ಕಡೆ ಅವ್ರ ಕಡೆ ಯಾಕೆ ಬರ್ಕೊಳ್ಳಲ್ಲ ಅಂದ್ರೆ ನಮ್ಮ ಮೌಖಿಕವಾಗಿ ಬರ್ಕೋಬೇಡ ಅಂದಿದ್ದಾರೆ ಅಂತಿದ್ದಾರೆ. ಏನಿದು? ನಾಗಮೋಹನ್ ದಾಸರಿಗೆ ಬೆಲೆ ಕೊಟ್ಟಂಗೆ ಏನಾಯಿತು ನೀವು? ಅಂಬೇಡ್ಕರ್ ಅವರಿಗೆ ಬೆಲೆ ಕೊಟ್ಟಂಗೆ ಏನಾಯಿತು ನೀವು? ಸರ್ಕಾರಿ ನ್ಯಾಯಾಲಯದ ಆದೇಶಗಳಿಗೆ ನೀವು ಅಗೌರವ ಮಾಡಿದಂಗಲ್ಲ. ಮತ್ತು ಘನತೆ ಇರ್ತಕ್ಕಂಥ ಸ್ಥಾನದಲ್ಲಿ ಇದ್ದುಕೊಂಡು ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಹಾಕ್ಕೊಂಡು ಯಾಕೆ ಹೀಗೆಲ್ಲ ಮಾಡ್ತಾಯಿದ್ದೀರಿ ಖರ್ಗೆ ಅವರೇ? ಅದಕ್ಕೆ ಇವತ್ತು ನಾಳೆ ಮತ್ತು ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ನೋಡಿದೆ, ಅಡ್ವರ್ಟೈಸಲ್ಲಿ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 30ನೇ ತಾರೀಕುವರೆಗೂ ಕೂಡ ಈ ಸಮೀಕ್ಷೆ ಮುಂದುವರೆದೈತಿ ಅಂತಕ್ಕಂಥದ್ದು ಎಷ್ಟು ಸತ್ಯನೋ ಗೊತ್ತಿಲ್ಲ. ನಾವು ಬೆಳಗ್ಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಆ ಜನಾಂಗದವರು. ಅದಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿ ಬಂದಿರೋದು ಖರ್ಗೆಯವರ ಹೇಳಿಕೆಯನ್ನು ಖಂಡಿಸಲಿಕ್ಕೆ, ಆಂಜನೇಯವರ ಹೇಳಿಕೆಯನ್ನು ಖಂಡಿಸಲಿಕ್ಕೆ. ಮುನಿಯಪ್ಪನವರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಪುಣ್ಯಾತ್ಮರು. ಅದಕ್ಕೆ ಇವರೆಲ್ಲ ಹೇಳಿಕೆಗಳು ಅಸಂಬದ್ಧವಾಗಿದೆ. ಅದಕ್ಕೆ ಈ ಭಾಗ ಬೀದರ್, ಕಲಬುರಗಿ, ರಾಯಚೂರು ಈ 3 ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಬೇಡ ಜಂಗಮರು ಕಾಣಿಸ್ಕೊಳ್ತಾರೆ. ಆಮೇಲೆ ಬೀಗಸ್ತನ ನೆಂಟಸ್ತನ ಬೆಳೆಯೋದ್ರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೇಡ ಜಂಗಮರಿದ್ದಾರೆ. ನಾವು ತಿಳಿದ ಮಟ್ಟಿಗೆ ಕನಿಷ್ಠ ಎಷ್ಟು ಜನ ಇದ್ದಾರೆ ಅಂದರೆ 18 ಲಕ್ಷ ಜನ ಬೇಡ ಜಂಗಮರಿದ್ದಾರೆ. ಆಮೇಲೆ ನಿಮಗೆ ತಿಳಿದಿರಲಿ, ಅಸ್ಪೃಶ್ಯರು ಅಂತಂದರೆ 101ರಲ್ಲಿ ಕೇವಲ 2 ಅಸ್ಪೃಶ್ಯರು, ಉಳಿದರೆಲ್ಲರೂ ಕೂಡ ಮುಟ್ಟಿಸ್ಕೊಳ್ಳೋರು ಇದ್ದಾರೆ. ನೀವು SC ಅಂದ್ಕೊಳ್ಳಿ ಎಲ್ಲರೂ ಮುಟ್ಟಿಸ್ಕೊಳ್ಳೋದು ಅಂತಕ್ಕಂಥದ್ದಲ್ಲ. ನಾನು ಸಂವಿಧಾನದಲ್ಲಿ ಓದಿರೋದು ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋಕ್ಕೆ ನಾನು ಬಂದಿಲ್ಲ. ಒಬ್ಬ ಮಠಾಧೀಶ ಕೇವಲ ಬೇಡ ಜಂಗಮರಿಗೆ ಅಷ್ಟೇ ಸ್ವಾಮೀಜಿಯವರಲ್ಲ, ದಲಿತರಿಗೆ ಅನ್ಯಾಯ ಆದರೂ ಕೂಡ ನಿಮ್ಮ ಬಗ್ಗೆ ಧ್ವನಿ ಎತ್ತಲಿಕ್ಕಿದ್ದೀವಿ. ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಕುಂತಿರೋದು ಬರೀ ಬೇಡ ಜಂಗಮರಿಗಲ್ಲ, 99 ಜನಗಳಿಗೆ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ. ಖರ್ಗೆ ಅವರೇ, ನಿಮಗೆ ಬಡವ್ರ ಬಗ್ಗೆ ಅಷ್ಟು ಕಾಳಜಿ ಇದೆಯಲ್ಲ, ನಿಮ್ಮ ಮಗನ ಬಿಟ್ಟುಬಿಡ್ರಿ, ನೀವು ಬಿಟ್ಟುಬಿಡ್ರಿ, ಬೇರೆ ದಲಿತರಿಗೆ ರಾಜಕ್ಕೆ ಅವಕಾಶ ಕೊಡ್ರಿ, ಅವಾಗ ನಾವು ಮೆಚ್ಕೊಳ್ತೀವಿ ನಿಮಗೆ. ಹೌದಪ್ಪ, ಇವರಿಗೆ ಬಡವ್ರ ಬಗ್ಗೆ ಕಾಳಜಿ ಇದೆ ಅಂತೇಳಿ. ನೀವು ಎಷ್ಟು ಈಗ 50 ವರ್ಷಗಳಾದವು ರಾಜಕೀಯ ಜೀವನದಲ್ಲಿ ನೀವೇ ಇದ್ದೀರಿ. ಬೇರೆ ದಲಿತರು ಬೇಡ ನಿಮಗೆ ಏಳಿಗೆ ಆಗೋದು? ಬೇರೆ ದಲಿತರಿಗೆ ಏಳಿಗೆ ಆಗೋದು ಬೇಡೇನ್ರಿ? ಅಂಬೇಡ್ಕರ್ ಅವ್ರ ಕನಸು ಬರೀ ಖರ್ಗೆ ಅವ್ರ ಮನೆತನ ಬೆಳೀಲಿ ಅಂತಲ್ಲ, ದಲಿತರೆಲ್ಲರೂ ಕೂಡ ಶಿಕ್ಷಣವಂತರಾಗಲಿ, ಅವರಿಗೂ ರಾಜಕೀಯ ಸ್ಥಾನಮಾನಗಳು ಸಿಗಲಿ. ಇವತ್ತು ಎಷ್ಟು ಜನ ದಲಿತರು ನಿರ್ಗತಿಕರಾಗಿದ್ದಾರೆ, ಅವರಿಗೆ ಹಿಂಗೆ ಮೀಸಲಾತಿ ಆಯ್ತನೇದೇ ಗೊತ್ತಿಲ್ಲ. ಸುಮ್ಮನೆ ಇವರು ಬಂಬಡಿ ಬಾಡಿಸ್ತಾರೆ. ನಿಮ್ಮ ದಲಿತರಿಗೆಲ್ಲ ಮೀಸಲಾತಿ ಸೌಲಭ್ಯಗಳು ಕೊಡುವಂಥ ಕೆಲಸ ಮಾಡಿರಿ, ಶಿಕ್ಷಣವಂತರಾಗಿ ಮಾಡಿರಿ. IAS KS
ಅವರಿಗೂ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟು ಅಲ್ಲೆಲ್ಲಿ ಆರಿಸಿ ಬರ್ರಿ, ಮಾಡಿ ತೋರಿಸ್ರಿ ನೀವು. ಬರೀ ಬೇರೆ ಸಮಾಜದ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಟೀಕೆ ಮಾಡ್ತಕ್ಕಂಥದ್ದು ನಿಮ್ಮ ಘನತೆಗೆ ಸರಿಯಾದದ್ದಲ್ಲ. ನಾವೊಬ್ಬ ನಿಮ್ಮ ಅಭಿಮಾನಿಗಳಾಗಿ ಮಾತನ್ನು ಹೇಳ್ತಾ ಇದ್ದೀವಿ. ಯಾಕಂದರೆ ನಿಮಗೊಂದು ದೊಡ್ಡ ಗೌರವ ಇದೆ, ಗೌರವಿತವಾದ ಸ್ಥಾನದಲ್ಲಿ ತಾವು ಅದೀರಿ. ನಿಮ್ಮ ಗೌರವವನ್ನು ರಕ್ಷಣೆ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಬಂದಿದ್ದೀವಿ. ಅದಕ್ಕೆ ಬೀದರ್, ಕಲಬುರಗಿ, ರಾಯಚೂರು, ಬಳ್ಳಾರಿ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಬೇಡ ಜಂಗಮರು ಯಾರಿಗೂ ಭಯಪಡದೆ ನಿರರ್ಗಳವಾಗಿ ಜಾತಿ ಸಮೀಕ್ಷೆಗೆ ಬಂದಾಗ ನೀವು ನಿಮ್ಮದೇ ಆಗಿರ್ತಕ್ಕಂಥ ಸ್ವಜಾತಿ ನಾವು ಬೇಡ ಜಂಗಮರು ಅಂತ ಬರೆಸ್ಕೊಡ್ರಿ. ಮತ್ತು ಲಿಂಗಾಯತರು, ವೀರಶೈವರು ದಯವಿಟ್ಟು ಬರ್ಸೋಕ್ಕೆ ಹೋಗಬೇಡ್ರಿ. ಅದರಲ್ಲಿ ಬರ್ತಕ್ಕಂಥ ಜಂಗಮರು ಮಾತ್ರ ಬೇಡ ಜಂಗಮರು ಅಂತ ಬರೆಸ್ಬೇಕು ಅಂಥೇಳಿ ಇದನ್ನು ನಾನು ಮನವಿ ಮಾಡ್ತಾಯಿದ್ದೀನಿ. ನಮ್ಮ ಇನ್ನೊಂದು ನಿಮಗೆ ಉದಾಹರಣೆ, ಈಗೇನು ನಮ್ಮ ಆಂಜನೇಯವರು ಇಷ್ಟು ಗಟ್ಟಿ ಮಾತಾಡಿ ಬೇಡ ಜಂಗಮರು ನಶಿಸಿ ಹೋಗ್ಯಾರ ಅಂತ ಅಂದಾರಲ್ಲ, ಮೊನ್ನೆ ಈ ಹಿಂದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಆಂಜನೇಯವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ನಮ್ಮ ಹಿರೇಮಠ ಚೇತನ್ ಅಂತಕ್ಕಂಥ ಹುಡುಗ, ಚೇತನ್ ಹಿರೇಮಠ, ಈ ಹುಡುಗನಿಗೆ 35 ಲಕ್ಷ ಚೆಕ್ಕನ್ನು ವಿದೇಶ ವ್ಯಾಸಂಗ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಆಗಿನ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಆಂಜನೇಯವರು 35 ಲಕ್ಷ ಚೆಕ್ಕನ್ನು ಕೊಟ್ಟಿರ್ತಕ್ಕಂಥ ಫೋಟೋ ನಮ್ಮ ಹತ್ರ ಇದೆ. ಸ್ಕಾಲರ್ಶಿಪ್ಪನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಸಮಾಜ ಕಲ್ಯಾಣದ ವತಿಯಿಂದ. ಇಷ್ಟೆಲ್ಲ ದಾಖಲೆ ಇದ್ಕೊಂಡು ನೀವು ಈ ಮಾಧ್ಯಮದವ್ರ ಮುಂದೆ ಬಂದು ನಶಿಸಿ ಹೋಗಿದೆ ಅಂತ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೀರಿ? ಅಲ್ಲಿ ನೋಡಿದ್ರೆ ಪಾಪ ನಮ್ಮ ಖರ್ಗೆಯವರು 500 ಮಂದಿ ಇದ್ದವರು 5 ಲಕ್ಷ ಹೆಂಗಾದರು? ಖರ್ಗೆಯವರೇ, ನೀವು ಮೊದಲು ಗಂಡ ಹೆಂಡತಿನೇ ಇದ್ದೀರಿ, ಈಗ ನಿಮ್ಮ ಮಗ ಬಂದ, ಸೊಸಿ ಬಂದ, ಮೊಮ್ಮಕ್ಕಳು ಬಂದರು, ಇವ್ರು ಎಲ್ಲಿಂದ ಬಂದರು ಅಂದ್ರೆ ಏನು ಹೇಳ್ತೀರಿ ನೀವೆಲ್ಲ? ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ರೀ. ಜನಸಂಖ್ಯೆ ಕಡಿಮೆ ಮಾಡಿರಿ ಅಂದ್ರೆ ಹೆಚ್ಚಾಗ್ತಾ ಇದೆ. ಅದರಂಗೆ ಆಗ್ತೈತಿ. ಇಷ್ಟು ಪರಿಜ್ಞಾನ ಬೇಡ ನಿಮಗೆ. ಇದಕ್ಕೆ ವರದಿ ಸರ್ಕಾರನೇ ಕೊಡಬೇಕಾ? ಸಾಮಾನ್ಯ ಜ್ಞಾನ ರೀ. ಮನೆಗೆ ಒಬ್ಬರು ಇದ್ದವರು 10 ಮಂದಿ ಆಗ್ತಾರೆ, ನಿಸರ್ಗ ಕ್ರಿಯೆ ಅದು. ಅದಕ್ಕೆ ಮಾಧ್ಯಮ ಮಿತ್ರರು ನಮ್ಮ ಎಲ್ಲ ಮಾತುಗಳನ್ನು ನಾವು ಯಾವುದೇ ಆಡಂಬರಕ್ಕಾಗಿ, ದ್ವೇಷಕ್ಕಾಗಿ, ಪ್ರಚಾರಕ್ಕಾಗಿ ಮಾತನಾಡ್ತಾ ಇಲ್ಲ. ಒಂದು ಸಂವಿಧಾನಬದ್ಧ, ನ್ಯಾಯಯುತವಾಗಿ ಮತ್ತು ನಮ್ಮ ಕುಲಶಾಸ್ತ್ರದ ಅಧ್ಯಯನದ ವರದಿ ಈ ರೀತಿಯಾಗಿದೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀವಿ. ತಾವು ವರದಿ ಮಾಡಬೇಕಾಗಿದ್ದಿಷ್ಟೇ, ಈ 3 ಜಿಲ್ಲೆಯಲ್ಲಿ ಹೆಚ್ಚು ಜನ ಬೇಡ ಜಂಗಮರಿದ್ದಾರೆ. ಅವರೆಲ್ಲರೂ ಕೂಡ ಧೈರ್ಯವಾಗಿ ಏನು ಜಾತಿ ಸಮೀಕ್ಷೆಗೆ ಬಂದಾಗ ಧೈರ್ಯವಾಗಿ ಬರ್ಕೊಡ್ರಿ, ಯಾವುದೇ ಸಮಸ್ಯೆ ಆಗೋದಿಲ್ಲ. ನಮ್ಮ ಮಾತುಗಳನ್ನು ಆರಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಮತ್ತು ಸಮಾಜದ ಎಲ್ಲ ಮುಖಂಡರು ಸಹಕರಿಸಿ ನಮ್ಮನ್ನು ಕರೆ ಕೊಟ್ಟಿದ್ದಕ್ಕೆ, ಹಾಗೆ ಪೂಜ್ಯರು ಕೂಡ ಬರಬೇಕು, ಬುದ್ಧಿ ನೀವು ಬಂದರೆ ಚೆನ್ನಾಗಿರ್ತೈತಿ ಅಂಥೇಳಿ ಒಂದು ರೀತಿ ನಮ್ಮ ಸಮಾಜದವರು ಖರ್ಗೆ ಅವರು ಗಟ್ಟಿ ಧ್ವನಿಗೆ ಏನಪ್ಪ ಬರೆಸ್ಬೇಕಾ ಬೇಡ, ಹಿಂಗೆ 70 ವರ್ಷದಿಂದ ಹೆದರ್ಕೊಂಡು ಇವತ್ತಿಗೂ ಜೋಳಿಗೆ ಹಾಕೊಂಡೇ ಜೀವನ ಮಾಡೋದಾಗಿದೆ. ನಾವು ಕೂಡ ಇವತ್ತು ಸ್ವಾಮೀಜಿ ಆಗಿದ್ದೀವಲ್ಲ, ನಾವು ಚಿಕ್ಕ ವಯಸ್ಸಿನಲ್ಲಿ 5ನೇ ತರಗತಿಯಿಂದ 7ನೇ ತರಗತಿವರೆಗೂ 3 ವರ್ಷ ಜೋಳಿಗೆ ಹಾಕ್ಕೊಂಡಿದ್ದೆವು. ನಮ್ಮ ಗೆಳೆಯ ಇಲ್ಲೇ ಅದನ್ನ ವೀರಯ್ಯ ಸ್ವಾಮಿ ಅಂತೇಳಿ. ನಾವು ಎಲ್ಲರ ಮನೆಗೂ ಹೋಗ್ತಿದ್ದೀವಿ, ಬರೀ ವೀರಶೈವರ ಮನೆಗಲ್ಲ, ಹಜಾಮರ ಮನೆಗೂ ಹೋಗ್ತಿದ್ದೀವಿ, ದಲಿತರ ಮನೆಗೆ ಹೋಗ್ತಿದ್ದೀವಿ, ಇಸ್ಲಾಂದವ್ರ ಮನೆಗೆ ಹೋಗ್ತಿದ್ದೀವಿ. ಎಲ್ಲರ ಮನೆಗೆ ಹಿಟ್ಟು ತೊಗೊಂಡು ಬಂದು, ನಮ್ಮ ಮನೆ ಹತ್ರ ಒಂದು ಗಿರಣಿ ಇತ್ತು. ಅವಾಗೆಲ್ಲ ಗಿರಣಿ ಅಂದರೆ ಸುತ್ತಲೂ ಹಳ್ಳಿಯವರೆಲ್ಲ ನಮ್ಮ ಮನೆ ಮುಂದೆ ಗಿರಣಿಗೆ ಹಿಟ್ಟು ಹಾಕ್ಸೋಕೆ ಬರ್ತಿದ್ರು. ಅವಾಗ ಹಳ್ಳಿಯ ಗಿರಣಿ ಇರಲಿಲ್ಲ, ಚೀಲ ತೊಗೊಂಬರ್ತಿದ್ರು. ಆ ಹಿಟ್ಟಿನಿಂದ ನಮ್ಮ ತಾಯಿ ಅಂಬಲಿ ಮಾಡಿ ಮಜ್ಜಿಗೆ ಕಲಸಿ, ಏನು ಹಳ್ಳಿಯಿಂದ ಬಂದಿರ್ತಿದ್ರಲ್ಲ ಜನ, ಅವರಿಗೆ ಅಂಬಲಿ ಮಾಡಿ ಕೊಡ್ತಿದ್ರು. ಅಂದರೆ ನಾವು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣೋರಾಗಲಿ, ಇನ್ನೊಬ್ಬರು ಅನ್ನವನ್ನು ಕಸ್ಕೊಳ್ಳೋರಲ್ಲ ಅಂತಕ್ಕಂಥದ್ದು ಇದು ಖರ್ಗೆಯವರು ಅರ್ಥ ಮಾಡ್ಕೋಬೇಕು, ಆಂಜನೇಯವರು ಅರ್ಥ ಮಾಡ್ಕೋಬೇಕು. ಬೇಡ ಜಂಗಮರು ಎಲ್ಲಿಂದೋ ಬಂದು ಕನ್ನ ಹಾಕ್ಯಾರ, ಕಿತ್ಕೊಳ್ಳಕತ್ತಾರ. ಯಪ್ಪ ನಿಮ್ಮದು ಏನೂ ಬೇಕಾಗಿಲ್ಲ, ನಮ್ಮದೇ ಏನೂ ಬೇಕಾದರೂ ಕೊಡ್ತೀವಿ. ನಾವು ಏನು ಬರ್ಸಿದ್ರೆ ಏನು ಗಂಟು ಹೋಗ್ತದವರು ನಾಗಮೋಹನ್ ದಾಸರು ಹೇಳ್ಯಾರ, ಬರೆದು ಪೂರ್ತಕ್ಕೆ ಜಾತಿ ಪ್ರಮಾಣ ಪತ್ರ ಸಿಗೋದಿಲ್ಲ ಅಂತ ಹೇಳ್ಯಾರ. ಇಷ್ಟೆಲ್ಲ ನ್ಯಾಯವಾದಿಗಳು ಹೇಳ್ತಿದ್ರು, ನೀವು ಯಾಕೆ ಇಟ್ಟು ಸಂಕಟ ಪಡ್ತಾಯಿದ್ರೋ ಗೊತ್ತಾಗಿಲ್ಲ. ಬಹುಶಃ ನಿಮ್ಮ ಸಂಕಟಕ್ಕೆ ಪರಿಹಾರ ನಾನು ಹತ್ರ ಬಂದರೆ ನಾನು ಕೊಡ್ತೀನಿ.
ಮಾಧ್ಯಮದವ್ರು ಮೂತ್ರ ಹೋದ್ರೆ ಅವ್ರೇನು ಮಾಡ್ಬೇಕು ಪಾಪ, ನೀವು ಹೇಳಿದ್ದನ್ನು ಪ್ರಚಾರ ಮಾಡ್ತಾರೆ. ಅದಕ್ಕೆ ಈ ರೀತಿ ಅಸಂಬದ್ಧವಾದ ಪ್ರಚಾರ ಮಾಡಬಾರ್ದು ಅಂತಕ್ಕಂಥದ್ದು ಮತ್ತೊಮ್ಮೆ ಖರ್ಗೆಯವರಲ್ಲಿ, ಆಂಜನೇಯವರಲ್ಲಿ, ಮುನಿಯಪ್ಪನವರಲ್ಲಿ ಕೇಳಿಕೊಂಡು ನಮ್ಮ ಬೇಡ ಜಂಗಮ ಸಮಾಜದವರು ಧೈರ್ಯವಾಗಿ ಸಮೀಕ್ಷೆಗೆ ಬರೆಸ್ರಿ ಅಂತೇಳಿ ಕೇಳಿ